ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನು ಶಶಿಕಲಾ ಅಂತ ಕಲಾವಿದೆ. ಅಮ್ಮನ ನಾನು ನೋಡಿದ್ದು ಸಾಲುಮರದ ತಿಮ್ಮಕ್ಕ ಅವ್ರನ್ನ ಅವ್ರ ಮನೆಗೆ ಹೋಗಿ ಒಂದ್ಸಲ ಭೇಟಿಯಾಗಿದೆ. ನಂದೊಂದು ಅನಾಥಾಶ್ರಮ ಕೂಡ ನಾನು ನಡೆಸ್ತಾ ಇದ್ದೀನಿ, ಅಮ್ಮನ ಮಡಿಲು ಟ್ರಸ್ಟ್ ಅಂತ. ಅಲ್ಲಿ ಕರೆಯೋಕ್ಕೆ ಹೋಗಿದ್ದೆ, ಮಾತು ಕೊಟ್ಟಿದ್ರು ಬರ್ತೀನಿ ಅಂತ. ಬಟ್ ಆ ಮಾತಾಗೆ ಉಳ್ಕೊಂಬಿಡ್ತು, ಬರೋಕ್ಕಾಗಲಿಲ್ಲ ಅವರು. ಅದಾದಮೇಲೆ ಹಾಸ್ಪಿಟ್ಲಿಗೆ ಸೇರಿದ್ರು ಅವರು, ಬರೋಕ್ಕಾಗಲಿಲ್ಲ. ಅದಾದಮೇಲೆ ಅದ್ರ ಮಧ್ಯದಲ್ಲಿ ಹಾಸನಾಂಬೆ ದರ್ಶನ ನೋಡಿ, ಆ ತಾಯಿ ಒಂದು ಕಡೆ ನನಗೆ ಸಿಗೋಕ್ಕಾಗಲಿಲ್ಲ ಅಂತ ಒಂದು ನೋವು, ಇನ್ನೊಂದು ಕಡೆ ಹಾಸನಾಂಬ ದರ್ಶನಕ್ಕೆ ಹೋದ್ವಿ ನಾವು. ತುಂಬ ಚೆನ್ನಾಗಾಯಿತು, ಅವ್ರ ಜೊತೆಲೇ ಹೋಗಿದ್ದು, ದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು. ಅದು ಹಾಗೆ ನನ್ನ ಕಣ್ಣಲ್ಲಿ ಕಡ್ದ ಆಗಿದೆ. ಅದಾದಮೇಲೆ ಅವ್ರ ಮಗನ ಬಗ್ಗೆ ನಾನು ಮಾತಾಡಬೇಕು. ಯಾಕೆಂದರೆ ಇವತ್ತು ಯಾರು ಬೇಕಾದರೂ ಬರ್ಬೋದು, ಅವರು ನಾನು ಇವರು ಅಂತ. ಜೊತೇಲಿ ನಿಂತ್ಕೊಂಡಿದ್ದು ಉಮೇಶ್ ಅವರು. ಪ್ರತಿದಿನ ಆ ತಾಯಿಗೆ ವಿಭೂತಿ ಹಚ್ಚೋದ್ರಿಂದ ಹಿಡಿದು, ಆ ತಾಯಿಗೆ ಟ್ಯಾಬ್ಲೆಟ್ಸ್ ಕೊಡೋದು, ಊಟ ಮಾಡಿಸೋದ್ರಿಂದ ಹಿಡಿದು, ಸೀರೆ ಉಡ್ಸೋದ್ರಿಂದ ಹಿಡಿದು ಆ ಉಮೇಶ್ ಅವರು ನೋಡ್ಕೊಂಡಿದ್ದಾರಲ್ಲ, ನಿಜವಾಗ್ಲೂ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಉಮೇಶ್ ಅವರು ಆ ತಾಯಿ ಪಡೆಯೋಕ್ಕೆ, ಆ ತಾಯಿಗೆ ಈ ಮಗನಾಗಿ ಪಡೆಯೋದಕ್ಕೆ ಅವರು ಅದೃಷ್ಟ ಮಾಡಿದರು ಅನ್ಕೋತೀನಿ. ಬಟ್ 114 ವರ್ಷ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ, ತುಂಬ ಕಷ್ಟ. ಈಗಿನ 30 ವರ್ಷ 40 ವರ್ಷಕ್ಕೆ ಹೊರಟೋಗ್ತಾರೆ. 114 ವರ್ಷ ಅವ್ರಿಗೆಲ್ಲವೂ ನೋಡಿ. ಬಟ್ ಆ ನಗು ಮುಖ, ಅವ್ರು ಯಾವಾಗಲೂ ಅಷ್ಟೇ, ಆ ನಗು ಮುಖ ಎಲ್ರಿಗೂ ಅಷ್ಟೇ, ಯಾರೇ ಹೋಗಲಿ ತಲೆ ಮೇಲೆ ಕೈ ಇಟ್ಟು ಸವರ್ತಾಯಿದ್ರು, ಚೆನ್ನಾಗಿರಿ ಚೆನ್ನಾಗಿರಿ, ಮರಗಳನ್ನ ನೆಡಿ. ಅವ್ರ ಬಾಯಲ್ಲಿ ಬರ್ತಿದ್ದಿದ್ದೇ ಅಷ್ಟು, ಒಂದು ಗಿಡ ನೆಡಿ, ಮರ ನೆಡಿ, ಇದನ್ನೇ ಅವ್ರ ಬಾಯಲ್ಲಿ ಬರ್ತಾಯಿದ್ದು, ಬೇರೆ ಮಾತೇ ಬರ್ತಾ ಇರಲಿಲ್ಲ ಅವ್ರಿಗೆ. ಯಾಕೆಂದರೆ ಆ ತಾಯಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಮರ ಗಿಡ ಅದೇ ಆ ತಾಯಿಗೆ ಪ್ರಪಂಚ ಗೊತ್ತಿದ್ದು. ಬಟ್ ಆ ಮಗ ಇವತ್ತು ಎಲ್ಲರೂ ಸಾಯಕ್ಕೆ ಮುಂಚೆನೇ ಯಾತ್ರೆ ಮಾಡಿಸ್ತಾರೆ, ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾರೆ. ಮಗ ಸತ್ತ ಮೇಲೂ, ತಾಯಿ ಸತ್ತ ಮೇಲೂ ಪೂರ್ತಿ ಯಾತ್ರೆ ಮಾಡಿಸ್ತಾ ಇದ್ದಾರೆ. ಅವ್ರು ಎಲ್ಲಿದ್ದರು, ಎಷ್ಟು ವರ್ಷ ಎಲ್ಲಿದ್ದರು, ಎಲ್ಲಿ ಮರದ ಕೆಳಗಡೆ, ಪ್ರತಿಯೊಂದು ಕಡೆ ಯಾತ್ರೆ ಮಾಡಿಸಿ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಆ ತಾಯಿಗೆ ಜಾಸ್ತಿ ಹತ್ತಿರ ಅಂತಂದರೆ ಪರಮೇಶ್ವರ್ ಸರ್. ಅವ್ರ ಮನೆಗೆ ಹೋಗಿ ನೀವು ಪ್ರತಿ ಒಂದು ಫೋಟೋಸು ಪರಮೇಶ್ವರ್ ಸರ್ದೇ ಇದೆ, ಜಾಸ್ತಿ ಇದೆ. ಜಿ ಪರಮೇಶ್ವರ್ ಅವ್ರದ್ದು. ನಿಜವಾಗ್ಲೂ ಅವ್ರಿಗೂ ಯಾವ ಜನ್ಮದ ನಂಟೋ ಏನೋ ಗೊತ್ತಿಲ್ಲ ಪರಮೇಶ್ವರ್ ಸರ್ಗೆ. ಓ ಜನ್ಮದಲ್ಲಿ ಏನಾದರೂ ತಾಯಿ ಆಗಿದ್ರೇನೋ ಗೊತ್ತಿಲ್ಲ. ಬಟ್ ಈ ಜನ್ಮದಲ್ಲಿ ತುಂಬ ಅವ್ರ ಹತ್ತಿರವಾಗಿ ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದು ಅವ್ರಿಗೇನೆ. ನಿಜವಾಗ್ಲೂ ಖುಷಿ ಆಯಿತು. ಅದು ಸರ್ಕಾರದಿಂದ ಇಷ್ಟು ಚೆನ್ನಾಗಿ ಆ ತಾಯಿನ ಬರಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ, ಆ ತಾಯಿ ಮಲಗಿರೋದಕ್ಕೂ ಇದೆಲ್ಲ ಅವರು ಸರ್ಕಾರದಿಂದ ಮಾಡಿರೋದಕ್ಕೂ ತುಂಬ ಪ್ರಶಾಂತವಾಗಿದೆ. ಆ ತಾಯಿ ಬಂದು ಈ ಜಾಗದಲ್ಲಿ ಮಲ್ಕೊಳ್ತಾ ಇದ್ದಾರೆ. ಖುಷಿ ಆಯಿತು. ಇಡೀ ಸರ್ಕಾರಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅವ್ರ ಮಗನಿಗೂ ಅಷ್ಟೇ, ಇಷ್ಟು ದಿನ ಆ ತಾಯಿನ ನೋಡಿಕೊಂಡ್ರು, ಖುಷಿ ಆಯಿತು. ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ನೋಡ್ಕೊಳ್ಳಲ್ಲ ಅಂಥ ಪ್ರಪಂಚ ಈಗ. ಯಾಕೆಂದರೆ ದಿನ ಬೆಳಗಾದರೆ ನಾವು ನೋಡ್ತಾ ಇರ್ತೀವಿ, ಎಲ್ಲೆಲ್ಲಿ ತಾಯಿನ ರೋಡಲ್ಲಿ ಮಕ್ಕಳು ಬಿಸಾಕಿ ಹೋಗ್ತಾ ಇದ್ದಾರೆ ಅಂತ ದಿನ ಬೆಳಗಾದರೆ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಅಷ್ಟು ಜೋಪಾನವಾಗಿ ಆ ಮಗು ಥರ ಕಾಪಾಡಿಕೊಂಡು ಇಲ್ಲಿವರೆಗೂ ಅವ್ರು ಸೇವೆ ಮಾಡಿದ್ದಾರೆ. ಉಮೇಶ್ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.